ನಗರದ ಬಿಎಂ ರಸ್ತೆ ಬಂದಿಖಾನೆ ಬಳಿ ಇರುವ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಕಚೇರಿ ಮುಂಭಾಗ ಗುರುವಾರದಂದು ಬೆಳಗ್ಗೆ ಏರ್ಪಡಿಸಲಾಗಿದ್ದ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣವನ್ನು ನಗರಸಭೆ ಆರೋಗ್ಯ ನಿರೀಕ್ಷಕರಾದ ಪ್ರಸಾದ್ ನೆರವೇರಿಸಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡೆದುಕೊಳ್ಳಲು ಅನೇಕರು ಹೋರಾಟ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಅಹಿಂಸಾ ಚಳವಳಿಗಳು ನಡೆದವು. ಇದಕ್ಕೆ ಮೊದಲು ಹೋರಾಟದಲ್ಲಿ ಅನೇಕರು ತಮ್ಮ ಪ್ರಾಣವನ್ನೇ ನೀಡಿದ್ದಾರೆ. ಬ್ರಿಟಿಷರು ಭಾರತ ಬಿಟ್ಟು ತೊಲಗುವಂತ ವಾತಾವರಣವನ್ನು ದೇಶಭಕ್ತರು ನಿರ್ಮಾಣ ಮಾಡಿದ್ದರು. 1947ರಲ್ಲಿ ಸ್ವತಂತ್ರ ಬಂದಿತು ಎಂದರು. ಹೋರಾಟ ನಡೆಸಿ ನಮಗೆ ಸಿಕ್ಕಿರುವ ಸ್ವತಂತ್ರವನ್ನು ಉತ್ತಮ ರೀತಿಯಲ್ಲಿ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಸ್ವತಂತ್ರ ಪಡೆಯಲು ಇದರ ಹಿಂದೆ ಅನೇಕರ ಬಲಿದಾನ, ತ್ಯಾಗಗಳು ಸೇರಿದೆ. ಸ್ವತಂತ್ರವನ್ನು ಉಳಿಸಿ ಉತ್ತಮ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ದಕ್ಕುವಂತೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ನಗರಸಭೆಯ ಪೌರ ಕಾರ್ಮಿಕರ ಸೇವೆ ಗುರುತಿಸಿ ಸನ್ಮಾನಿಸಿ ಗೌರವಿಸುತ್ತಿರುವುದು ಉತ್ತಮವಾಗಿದೆ ಎಂದು ತಿಳಿಸಿ ಸ್ವತಂತ್ರ ದಿನದ ಶುಭಾಶಯಗಳನ್ನು ಇದೇ ವೇಳೆ ತಿಳಿಸಿದರು. ನಗರದಲ್ಲಿ ಹಲವಾರು ವರ್ಷ ಸೇವೆ ಸಲ್ಲಿಸಿದ ಆರೋಗ್ಯ ನಿರೀಕ್ಷಕರಾದ ಪ್ರಸಾದ್ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮುಖ್ಯಸ್ಥೆ ಕಾಂಚನಮಾಲಾ ಹಾಗೂ ಪೌರ ಕಾರ್ಮಿಕರನ್ನು ಇದೇ ವೇಳೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ ಸೈಯದ್ ಎಜಾದ್, ವಿಜಯ್ ಕುಮಾರ್, ಸಾದಿಕ್ ಅಲಿ, ಆರಿಫ್, ಶ್ರುತಿ, ಶ್ರಮ, ಸುಧಾ, ಹೇಮಾ, ಶುಹಾನಾ ಬಾನು, ರಶೀದ್ ಬಾನು, ಸಹೈರಾ ಇತರರು ಪಾಲ್ಗೊಂಡಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಇಡೀ ಭಾರತ ದೇಶ ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಹಾಸನದಲ್ಲಿ ವುಮೆನ್ ರೈಟ್ಸ್ ಅಧ್ಯಕ್ಷರಾದಂತಹ ಏಜಾಜ್ ಅಹಮದ್ ರವರು ಏನು ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಅವರ ಒಂದು ಸ್ಥಾನ ಮತ್ತು ಅವರ ಒಂದು ಸೇವಾ ಅವರನ್ನ ಪರಿಗಣಿಸಿ ಇವತ್ತು ಅವರಿಗೆ ಸನ್ಮಾನ ಮತ್ತು ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಕೂಡ ಒಂದು ನಮ್ಮ ಪೌರ ಕಾರ್ಮಿಕರು ಕೊಡುವಂತಹ ಗೌರವ ಎಲ್ಲ ನಮ್ಮ ನಗರಸಭೆಗೆ ದಕ್ಕಿದಾಗಿದೆ. ಇನ್ನು ಮುಂದೆ ಅವ್ರ ಜೊತೆಯಲ್ಲಿ ನಗರಸಭೆ ಕೈ ಜೋಡಿಸಿ ಸ್ವಚ್ಛತೆಗೆ ಹಾಗೂ ಮನುಷ್ಯನ ಒಂದು ಏನು ರೈಟ್ಸ್ಗಳಿದೆ ಅದಕ್ಕೆ ಕಂಕಣಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಏಜಾಜ್ ಅಹಮದ್ ಅವರಿಗೆ ಈ ಮೂಲಕ ನಾನು ಋಣಿಯಾಗಿರ್ತೇನೆ. ಥ್ಯಾಂಕ್ ಯು.